ಲೂಯಿಸ್ ಹ್ಯಾಮಿಲ್ಟನ್ ಸದಾ ಸುದ್ದಿಯಲ್ಲಿರೋ ಫಾರ್ಮುಲಾ 1 ಡ್ರೈವರ್. ಈಗ ಹ್ಯಾಮಿಲ್ಟನ್ ಮತ್ತೆ ಸುದ್ದಿ ಮಾಡಿದ್ದಾರೆ. ಅದು ತಮ್ಮ ಲವ್ ಲೈಫ್ ಬಗ್ಗೆ. ಇತ್ತೀಚೆಗಷ್ಟೇ ಪ್ರೇಯಸಿಯಿಂದ ದೂರವಾಗಿದ್ದ ಹ್ಯಾಮಿಲ್ಟನ್ ಈಗ ಆಕೆಯೊಂದಿಗೆ ಮತ್ತೆ ಒಂದಾಗಿದ್ದಾರೆ. ಅವರಿಬ್ರು ತಮ್ಮ ಲವ್ ಲೈಫ್ನ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಆರಂಭಿಸಲು ತುದಿ ಕಾಲಲ್ಲಿ ನಿಂತಿದ್ದಾರೆ. ಅವರಿಬ್ಬರ ಹೊಸ ಲವ್ ಸ್ಟೋರಿ ಇಲ್ಲಿದೆ. ಫಾರ್ಮುಲಾ 1 ಲೋಕದ ಸೂಪರ್ ಡ್ರೈವರ್ ಲೂಯಿಸ್ ಹ್ಯಾಮಿಲ್ಟನ್ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರ್ತಾರೆ. ಅದು F1 ರೇಸ್ಗೆ ಸಂಬಂಧಪಟ್ಟಿರ್ಲಿ, ಇಲ್ಲ ಬೇರೆ ಇನ್ನಾವುದೋ ವಿಷಯಕ್ಕೆ ಸಂಬಂಧಪಟ್ಟಿರ್ಲಿ, ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಆಗಿರ್ಲಿ, ಹ್ಯಾಮಿಲ್ಟನ್ ಸದಾ ಒಂದು ಹೆಜ್ಜೆ ಮುಂದೆ. ಹ್ಯಾಮಿಲ್ಟನ್ ತಮ್ಮ ಡ್ರೈವಿಂಗ್ ನಲ್ಲಿ ಎಷ್ಟು ಸ್ಟೈಲಿಶ್ ಮತ್ತು ಪರ್ಫೆಕ್ಟೋ, ಹಾಗೆ ತಮ್ಮ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಪರ್ಫೆಕ್ಟ್. ತಾವು ಕೂತ ಜಾಗದಿಂದಲೇ ತಮ್ಮ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳುವ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿರುವ ಹ್ಯಾಮಿಲ್ಟನ್ ಅಷ್ಟೇ ಸುಂದರ ಗರ್ಲ್ ಫ್ರೆಂಡ್ ಅನ್ನು ಹೊಂದಿದ್ದಾರೆ. ಆಕೆಯೇ ನಿಕೋಲ್ ಶೆಹರ್ಜಿಂಗರ್. ಪುಸ್ಸಿಕ್ಯಾಟ್ ಡಾಲ್ಸ್ ಬ್ರ್ಯಾಂಡ್ನ ಮಾಜಿ ಸದಸ್ಯೆಯಾಗಿದ್ದ ನಿಕೋಲ್ ಕಳೆದ 4 ವರ್ಷಗಳಿಂದ ಹ್ಯಾಮಿಲ್ಟನ್ ಜೊತೆಗೆ ಲವ್ನಲ್ಲಿ ಬಿದ್ದಿದ್ದಾಳೆ. ಆದ್ರೆ ಸುದ್ದಿಯಾದಲ್ಲ. ಇದೇ ಹ್ಯಾಮಿಲ್ಟನ್ ನಿಕೋಲ್ ಜೋಡಿ ಇದೇ ಅಕ್ಟೋಬರ್ನಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ರು. ತಮ್ಮ 4 ವರ್ಷದ ಪ್ರೀತಿಗೆ ಫುಲ್ ಸ್ಟಾಪ್ ಇಟ್ಟಿದ್ರು. ಈಗ ಅದೇನಾಯ್ತೋ ಗೊತ್ತಿಲ್ಲ, ಮತ್ತೆ ಒಂದಾಗೋಕೆ ರೆಡಿಯಾಗಿದ್ದಾರೆ. ಫಾರ್ಮುಲಾ 1ನ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ಹ್ಯಾಮಿಲ್ಟನ್ ನಿಕೋಲ್ರಿಂದ ದೂರವಾಗಿದ್ರು. ವಾರಕ್ಕೊಂದು ರೇಸ್, ಬೇರೆ ಬೇರೆ ದೇಶ, ಹೀಗೆ ಬ್ಯುಸಿಯಾಗಿದ್ದ ಹ್ಯಾಮಿಲ್ಟನ್ ತಮ್ಮ ಪ್ರೇಯಸಿಯ ಜೊತೆಗೆ ಸರಿಯಾಗಿ ಮಾತನಾಡಲು ಸಹ ಆಗ್ತಾ ಇರಲಿಲ್ಲ. ಇದರಿಂದ ಬೇಸರಗೊಂಡಿದ್ದ ನಿಕೋಲ್ ಇಬ್ಬರ ಸಂಬಂಧಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ಲು. ಬಿರುಕು ಬಿಟ್ಟಿದ್ದ ತಮ್ಮ ಪ್ರೀತಿಗೆ ಮತ್ತೆ ಜೀವ ತುಂಬಲು ಹ್ಯಾಮಿಲ್ಟನ್ ನಿಕೋಲ್ ಜೋಡಿ ಸಿದ್ಧವಾಗಿದೆ ಅಂತ ಪ್ರತಿಷ್ಠಿತ ದಿ ಸನ್ ಪತ್ರಿಕೆ ವರದಿ ಮಾಡಿದೆ. ಇತ್ತೀಚೆಗಷ್ಟೇ ಲಾಸ್ ಏಂಜಲೀಸ್ನಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದ ಈ ಜೋಡಿ ಪರಸ್ಪರ ಮಾತುಕತೆ ನಡೆಸಿದೆ. ತಮ್ಮ ತಪ್ಪುಗಳನ್ನ ತಿದ್ದಿಕೊಂಡು ಮತ್ತೊಮ್ಮೆ ಒಂದಾಗೋದಾಗಿ ಒಬ್ಬರಿಗೊಬ್ರು ಹೇಳ್ಕೊಂಡಿದ್ದಾರೆ ಎನ್ನಲಾಗಿದೆ. ಆಸೆ ಗಿಡಿ ಹಚ್ಚಿದೆ, ಕಿಚ್ಚಿದೆ, ಬಿಸಿ ಹೆಚ್ಚಿದೆ, ಇದೆ ಪ್ರೇಮ ಬಾಧೆ. ಅಷ್ಟೇ ಅಲ್ಲ, ಈ ಜೋಡಿ ಮತ್ತೊಂದು ಸುತ್ತಿನ ಡೇಟಿಂಗೂ ಸಿದ್ಧತೆ ನಡೆಸಿದೆಯಂತೆ. ಹೇಗೋ ಮುಂದಿನ F1 ಸೀಸನ್ ವರೆಗೂ ಹ್ಯಾಮಿಲ್ಟನ್ ಫುಲ್ ಫ್ರೀ. ಹೀಗಾಗಿ ಒಂದಿಷ್ಟು ಕಾಲ ಸುತ್ತಾಡಿಕೊಂಡು ಹಳಸಿ ಹೋಗಿದ್ದ ತಮ್ಮ ಪ್ರೀತಿಗೆ ಪ್ರಣಯ ದಾಟದ ಮೂಲಕ ಮತ್ತೆ ಕಿಚ್ಚು ಹಚ್ಚಲು ಪ್ಲಾನ್ ಮಾಡಿದ್ದಾರೆ. ಆದ್ರೆ ವಿಷಯ ಏನಪ್ಪಾ ಅಂದ್ರೆ, ಈಗ ನಿಕೋಲ್ ಫುಲ್ ಬ್ಯುಸಿ. ಹೌದು, ನಿಕೋಲ್ ಎಕ್ಸ್ ಫ್ಯಾಕ್ಟರ್ ಅನ್ನುವ ರಿಯಾಲಿಟಿ ಶೋನ ಜಡ್ಜ್. ಡಿಸೆಂಬರ್ 22ಕ್ಕೆ ಎಕ್ಸ್ ಫ್ಯಾಕ್ಟರ್ ನಲ್ಲಿ ಫೈನಲ್ ಎಪಿಸೋಡ್ ಶೂಟ್ ಇದೆ. ಹೀಗಾಗಿ ಅಲ್ಲಿವರೆಗೂ ನಿಕೋಲ್ಗೆ ಬಿಡುವಿಲ್ಲ. ಅದೇನೋ ಹೇಳ್ತಾರಲ್ಲ, ಹಲ್ಲಿದ್ದೋರ್ಗೆ ಕಡಲೆ ಇಲ್ಲ, ಕಡಲೆ ಇದ್ದೋರ್ಗೆ ಹಲ್ಲಿಲ್ಲ ಅಂತ. ಹಾಗೆ ಈಗ ಹ್ಯಾಮಿಲ್ಟನ್ ಫ್ರೀ ಇದ್ರೂ ನಿಕೋಲ್ಗೆ ಬಿಡುವಿಲ್ಲ. ಆದ್ರೂ ಮುಂದಿನ F1 ಋತುವಿನ ಆರಂಭಕ್ಕೆ 3-4 ತಿಂಗಳ ಸಮಯ ಇದೆ. ಅಷ್ಟರಲ್ಲಿ ಹ್ಯಾಮಿಲ್ಟನ್ ಒಂದು ರೌಂಡ್ ಡೇಟಿಂಗ್ಗೆ ಹೋಗಿ ಬರಬಹುದು. ಇದೆಲ್ಲ ಏನೇ ಇದ್ರೂ ಸದ್ಯ ಇಬ್ಬರು ಮತ್ತೆ ಒಂದಾಗಿರೋದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ.